ಹೊಸ ಹೊಸ ಸತ್ಯಗಳು ಈಗ ಆಚೆ ಬರಕ್ಕೆ ಶುರುವಾಗಿದೆ. ಮೊದಲು ಒಂದು ಫೋಟೋ, ಅದಾದ ನಂತರ ವಿಡಿಯೋ, ಮತ್ತೊಂದು ಫೋಟೋ, ಈಗ ಮಗದೊಂದು ಫೋಟೋ. ಈ ಫೋಟೋ ಅಂತೂ ನೋಡಿದ್ರೆ ಕೈದಿಗಳು ಹೀಗೂ ಇರ್ತಾರಾ, ಈ ರೀತಿ ಮಾಡಿ ಹೀಗೂ ಬದುಕಬಹುದಾ ಅಂತ ನಿಮ್ಗೆ ಅನಿಸುತ್ತೆ. ಕೊಲೆ ಕೇಸ್ಗಳಲ್ಲಿ ಜೈಲಿಗೆ ಹೋದ್ರೂ ಕೂಡ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಅವನ ಟೀಮ್ ಬೀಚ್ ನಲ್ಲಿ ಹೇಗಿದ್ದಾರೆ ಅಂತ ನೋಡಿದ್ರೆ, ಅವ್ರು ಹೇಗಿದ್ದಾರೆ ಅಂತ ನೋಡೋದಕ್ಕಿಂತಲೂ ಕೂಡ ಅವ್ರು ಹಾಕಿಕೊಂಡಿರುವಂತ ಚಪ್ಪಲಿ, ಬಟ್ಟೆ ಇವುಗಳನ್ನೆಲ್ಲ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗತ್ತೆ, ಓಹೋ ಕ್ರಿಮಿನಲ್ಸ್ಗಳ ಜೀವನನೇ ಚೆನ್ನಾಗಲ್ಲಪ್ಪ ಅಂತ ಹೇಳಿ. ಹಂಗಂತ ಹೇಳ್ಬಿಟ್ಟು ನೀವ್ಯಾರು ಕ್ರಿಮಿನಲ್ಸ್ ಆಗಕ್ಕೆ ಹೋಗ್ಬೇಡಿ. ಇದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪರಪ್ಪನ ಅಗ್ರಹಾರ ಜೈಲು ಅಥವಾ 5 ಸ್ಟಾರ್ ಹೋಟೆಲ್ ಅಥವಾ ಗೋವಾ ಬೀಚ್, ಕೊಲೆ ಕೇಸ್ಗಳಲ್ಲಿ ಜೈಲಿಗೆ ಹೋದ್ರೂ ಕೂಡ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಅವನ ಟೀಮ್ ಬೀಚ್ ನಲ್ಲಿ ಹೇಗಿದ್ದಾರೆ. ಜೈಲನ್ನೇ ಬೀಚ್ ಮಾಡಿಕೊಂಡಿದ್ದಾರೆ ರೌಡಿ ನಾಗ ಮತ್ತು ಗ್ಯಾಂಗ್. ಗೋವಾ ಟ್ರಿಪ್ ಮಾದರಿಯಲ್ಲಿ ಶಾರ್ಟ್ಸ್, ಬ್ರಾಂಡೆಡ್ ಚಪ್ಪಲಿ ಹಾಕೊಂಡು ಪೋಸ್ ಅನ್ನ ಕೊಡ್ತಾರೆ. ಸೆಲ್ನಲ್ಲಿ ಒಟ್ಟಿಗೆ ನಿಂತು ಪೋಸ್ ಕೊಟ್ಟಿರುವಂತಹ ದೃಶ್ಯವನ್ನ ನಿಮ್ಗೆ ತೋರಿಸ್ತೀವಿ. ಈ ಫೋಟೋ ನೋಡಿದ್ರೆ ಇದ್ಯಾವುದೋ ಗೋವಾಗೆ ಹೋಗ್ಬಿಟ್ಟು ಎಲ್ಲೋ ಒಂದು ಬೀಚಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಂಗಿದೆ. ಜೈಲಿನಲ್ಲಿ ಫೋಟೋ ಶೂಟ್ ಮಾಡಿಸಿ ವೈರಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಕೊಲೆ ಕೇಸ್ನಲ್ಲಿ ಅಂಧರಾದ್ರೂ ಕೂಡ ಬಾಹರ್ ಹವಾ ಸೃಷ್ಟಿಗೆ ಈಗ ಮುಂದಾಗಿದ್ದಾರೆ. ಕಳೆದ ವರ್ಷ ಆಗಸ್ಟ್ ನಲ್ಲಿ ಸಿದ್ದಾಪುರ ಮಹೇಶ್ ಕೊಂದು ಅರೆಸ್ಟ್ ಆಗಿತ್ತು ಗ್ಯಾಂಗ್. ಜೈಲಿನಿಂದ ಹೊರಗಡೆಗೆ ಬಂದ 200 ಮೀಟರ್ನಲ್ಲೇ ಮಹೇಶ್ನನ್ನ ಈ ಗ್ಯಾಂಗ್ ಕೊಂದಿತ್ತು. ಜೈಲಿನಿಂದ ಆಚೆ ಬಂದಷ್ಟೇ ಈ ಪ್ರಕರಣದಲ್ಲಿ 20 ಜನರ ಬಂಧನವಾಗಿದೆ. ಬಂತು ನೋಡಿ ಈ ಫೋಟೋ. ನೋಡಿ ಇಲ್ಲಿ ಎಲ್ಲಿ ಫೋಟೋ ತೆಗೆಸ್ಕೊಂಡಿದ್ದಾರೆ ಅನ್ಸುತ್ತೆ ನಿಮಗೆ? ಎಲ್ಲೋ ಒಂದು ಪಾರ್ಟಿನೋ, ಎಲ್ಲೋ ಒಂದು ಟ್ರಿಪ್ಪಿಗೆ ಹೋದಾಗ್ಲೂ, ಎಲ್ಲೋ ಒಂದು ಬೀಚ್ ಹತ್ರ ನಿಂತ್ಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೊಂಡಿದೆ. ಆದರೆ ಈ ಫೋಟೋ ಎಲ್ಲಿದ್ ಗೊತ್ತಾ? ಇದು ಜೈಲಿನ ಒಳಗಡೆಗೆ ತೆಗೆಸಿಕೊಂಡಿರುವಂತ ಫೋಟೋ. ನಾಳೆ ನೋಡಿ ಯಾರಾದರೂ ಫೋಟೋಗ್ರಾಫರ್ಸ್ ಇದ್ರೆ ಫೋಟೋ ಶೂಟ್ಸ್ ಏನಾದರೂ ಜೈಲಲ್ಲಿ ಮಾಡಬಹುದಾ ಅಂತ ಪರ್ಮಿಷನ್ ಕೊಡ್ತಾರಾ ಅಂತ. ಏನ್ರಿ ಅವ್ರಿಗೆ ಎಲ್ಲವನ್ನು ಬಿಟ್ಟು ನಿಂತಿದ್ದಾರಾ ಅಂತ ಅನಿಸ್ತಾ ಇದೆ. ಹೋಗಿರೋದು ಒಳಗಡೆಗೆ ಒಂದು ಕೊಲೆ ಕೇಸ್ನಲ್ಲಿ, ಅದು ಜೈಲಿನ ಆ 200 ಮೀಟರ್ ದೂರದಲ್ಲೇನೆ ಒಂದು ಮರ್ಡರ್ ಮಾಡ್ಕೊಂಡು ಒಳಗಡೆಗೆ ಹೋಗ್ತಾರೆ. 20 ಮಂದಿನ ಅರೆಸ್ಟ್ ಮಾಡ್ತಾರೆ. ಅವ್ರಿಗೆ ಕಿಂಚಿತ್ತಾದ್ರೂ ಪಶ್ಚಾತ್ತಾಪ ಇದೆಯಾ ಅವರಿಗೆ ಅಂತ? ಆರಾಮಾಗಿದ್ದಾರೆ. ಅವ್ರಿಗೆ ಏನು ಒಂಥರ ಕೊಲೆ ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ. ನೋಡಿ ಆ ಫೋಟೋ ಆದ್ರೂ ನೋಡ್ಕೊಳ್ಳಿ ಇವರನ್ನ. ಸಿದ್ದಾಪುರ ಮಹೇಶ್ನ ಕೊಲೆ ಕೇಸ್ನಲ್ಲಿ ಇವರು ಒಳಗಡೆಗೆ ಹೋಗಿರೋರು. ಇವರೆಲ್ಲ ಒಳಗಡೆಗೆ ಬ್ರ್ಯಾಂಡೆಡ್ ಚಪ್ಪಲಿ, ಪ್ಯಾಂಟು, ಅಯ್ಯಯ್ಯಯ್ಯ ಅವ್ಯವಸ್ಥೆ ಆಗರ ಆಗಿದೆ. ಒಂದು ಕಡೆಗೆ ದರ್ಶನ್ ರಾಜಾರೋಪವಾಗಿ ಅವರಿಗೆ ರಾಜಾರೋಷವಾಗಿ ಅವರಿಗೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಡುವಂತ ಸಿಬ್ಬಂದಿಗಳು ರಾಜನ್ ರೀತಿಯಲ್ಲಿದ್ದಾರೆ. ಪರಪ್ಪನ ಅಗ್ರಹಾರದ ಭ್ರಷ್ಟ ವ್ಯವಸ್ಥೆಗೆ ಈ ಫೋಟೋ ಮತ್ತೊಂದು ಹಿಡಿದ ಕೈಗನ್ನಡಿ ಆಗಿದೆ. ನೋಡಿ ಇದನ್ನ. ಬ್ರ್ಯಾಂಡೆಡ್ ಕೈದಿಗಳು ಇವರೆಲ್ಲ, ಬ್ರ್ಯಾಂಡೆಡ್ ಕೈದಿಗಳು. ಇವರೆಲ್ಲ ಸಾದಾ ಸೀದಾ ಏನೂ ಅಲ್ಲ. ಜೈಲಲ್ಲಿ ನಾಗ ಮತ್ತು ಟೀಮ್, ಸಿದ್ದಾಪುರ ಮಹೇಶ್ನ ಕೊಲೆ ಕೇಸ್ನಲ್ಲಿ ಹೋಗಿರುವಂತಹ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಅವನ ಟೀಮು 20 ಜನ ಇದ್ದಾರೆ. ಇವ್ರನ್ನ ಬಂಧಿಸಿರೋದು. ಇವರು ಜೈಲಿನ ಪರಪ್ಪನ ಅಗ್ರಹಾರದ ಮುಂಭಾಗದಲ್ಲಿ 200 ಮೀಟರ್ ದೂರದಲ್ಲೇನೆ ಸಿದ್ದಾಪುರ ಮಹೇಶ್ನ ಕೊಲೆ ಮಾಡ್ತಾರೆ. ಇವ್ರನ್ನ ಒಳಗೆ ಹಾಕಿದ್ದಾರೆ. ಇವ್ರು ಇರೋದು ನೋಡಿ, ಫೋಟೋ ಶೂಟ್ ನೋಡ್ಕೊಳ್ಳಿ ಇವರನ್ನ. ಇದು ನಮ್ಮ ಜೈಲಿನಲ್ಲಿರುವಂತಹ ವಿಚಾರಣಾಧೀನ ಕೈದಿಗಳ ಕತೆ. ಇದು ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಚೆನ್ನಾಗಿದೆ ಅಲ್ವೇನ್ರಿ? ಆಚೆ ಇರೋದಕ್ಕಿಂತಲೂ ಜೈಲಿನಲ್ಲಿ ಒಂದಿಷ್ಟು ಸಿಬ್ಬಂದಿಗಳ ಭದ್ರತೆ ಇರುತ್ತೆ, ಟೈಮ್ ಟು ಟೈಮ್ ಊಟ ಇರುತ್ತೆ, ಬೇಕಾಗಿರೋ ವ್ಯವಸ್ಥೆ ಇರುತ್ತೆ. ಕಾಸಿದ್ರೆ ಸಾಕು ಆರಾಮಾಗಿ ವ್ಯವಸ್ಥೆಗಳನ್ನ ಕೂಡ ಸಿಬ್ಬಂದಿಗಳೇ ಮಾಡಿಕೊಡ್ತಾರೆ. ಇಷ್ಟೆಲ್ಲ ಇರಬೇಕಾದ್ರೆ ಆಚೆ ಯಾಕಿರಬೇಕು? ಭದ್ರತೆಯ ನಡುವೆ ಒಳಗಡೆಗೆ ಇರೋದೇ ಒಳ್ಳೆಯದಲ್ವಾ ಅಂತ ಈ ನಾಗ ಆ್ಯಂಡ್ ಟೀಮ್ ಒಳಗಡೆಗೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದಾರಾ? ಏನ್ ಕತೆ? ರೆಸಾರ್ಟು ಅರುಣ, ಬೆಂಗಳೂರಿನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ರೌಡಿ ಶೀಟರ್ಗಳೇನಿದ್ದಾರೆ, ಏನಾದರೂ ಈ ರೀತಿಯ ಅಪರಾಧ ಪ್ರಕರಣಗಳು ಮಾಡಿದ ನಂತರದಲ್ಲಿ ಅವ್ರಿಗೆ ಸೇಫ್ ಆಗಿರುವಂಥ ಜಾಗ ಅಂದರೆ ಅದು ಪರಪ್ಪನಗರ ಜೈಲು ಅಂತ ಹೇಳ್ಬೋದು. ಯಾಕೆಂದರೆ ಅಲ್ಲಿ ಇತರೆ ಯಾರು ಕೂಡ ಹೊರಗಡೆ ಬರೋದಿಲ್ಲ, ಇವ್ರನ್ನ ಟಚ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಬೇಕಾದರೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವ್ರು ಹೋಗಿ ಅಲ್ಲಿ ಸೇಫಾಗಿ ಪರಪ್ಪನಗರ ಜೈಲು ಸೇಳ್ಕೊಳ್ಳುವಂಥದ್ದು. ಇದು ದರ್ಶನ್ ರಾಜಾತಿಥ್ಯ ಪ್ರಕರಣ ಬೆಳಕಿಗೆ ಬಂತು. ಅದರ ಮುಂದುವರೆದ ಭಾಗವಾಗಿ ಮತ್ತೊಂದು ಫೋಟೋ ಕೂಡ ಲೀಕ್ ಆಗಿರುವಂಥದ್ದು. ಈ ಫೋಟೋದಲ್ಲಿ ನಿಜಕ್ಕೂ ಇದು
ಪರಪ್ನಗರ ಜೈಲ ಅಥವಾ ಅಲ್ಲಿ ಸೆಲ್ನ ಅನ್ನೋ ಅನುಮಾನಗಳು ಕೂಡ ಬರುವಂಥದ್ದು. ಆದರೆ ಅದು ನಿಜವಾಗಿ ಪರಪ್ನಗರ ಜೈಲಿನಲ್ಲಿರುವಂಥ ಸೆಲ್ಲೆ ಅನ್ನೋದು ಕನ್ಫರ್ಮ್ ಆಗಿರುವಂಥ ಸುದ್ದಿ. ಅಲ್ಲಿ ನೀವು ಆ ಫೋಟೋದಲ್ಲಿ ನೋಡೋದಾದರೆ ಅಲ್ಲಿ ವಿಚಾರಣಾಧೀನ ಕೈದಿಗಳೇನಿದ್ದಾರೆ ಎಲ್ಲರೂ ಕೂಡ ಡಿಸೈನ್ ಶಾರ್ಟ್ಸ್ ಹಾಕಿರುವಂಥದ್ದು, ಬೇರೆ ಬೇರೆ ರೀತಿಯ ಚಪ್ಪಲಿ ಹಾಕ್ಕೊಂಡು ಸುಮಾರು 8ಕ್ಕೂ 10ಕ್ಕೂ ಜನರು ಒಟ್ಟಿಗೆ ಸೆಲ್ನಲ್ಲೇ ಪೋಸ್ ಕೊಟ್ಟಿರುವಂಥದ್ದು. ಈ ಮುಖಾಂತರ ಒಂದು ವಿಚಾರ ಏನಂದರೆ ಪರಪ್ನಗರ ಜೈಲಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ ಅನ್ನೋದು ಒಂದು ವಿಚಾರ. ಆದರೆ ಎರಡನೇ ವಿಚಾರ, ಇವ್ರೇನು ಮರ್ಡರ್ ಮಾಡಿ ಒಳಗಡೆ ಬಂದಿರ್ತಾರೆ, ಒಳಗಡೆ ಬಂದ ನಂತರದಲ್ಲಿ ಆಪೋಸಿಟ್ಟು ಟೀಮ್ಗಳು ಯಾರು ಇರ್ತಾರೆ ಅವರಿಗೆ ಈ ಮುಖಾಂತರ ಇವರು ಜೈಲಲ್ಲಿ ನಮ್ಮನ್ನೇನು ಮಾಡ್ಕೊಳಕ್ಕಾಗೋದಿಲ್ಲ, ನೆಕ್ಸ್ಟ್ ನಿಮಗೂ ಕೂಡ ಇದೇ ಗತಿ ಕಾದಿದೆ ಅಂತ ಒಂದು ಟಾಂಗ್ ಕೊಡುವ ರೀತಿಯಲ್ಲಿ ಆ ಫೋಟೋಗಳನ್ನ ಶೇರ್ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಇದೇ ಜೈಲಧಿಕಾರಿಗಳು ತಮ್ಮ ನಿರ್ಲಕ್ಷ್ಯ ಮತ್ತು ಅಲ್ಲಿನ ಭ್ರಷ್ಟ ವ್ಯವಸ್ಥೆಯಿಂದ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬರುವಂಥದ್ದು. ಈ ಫೋಟೋ ಕೂಡ ಅದೇ ರೀತಿಯ ಒಂದು ಕಥೆಯನ್ನು ಹೇಳ್ತಾ ಇರುವಂಥದ್ದು. ಕಳೆದ ಆಗಸ್ಟ್ನಲ್ಲಿ ಆ ಸಿದ್ದಾಪುರ ಮಹೇಶ್ ರೌಡಿ ಶೀಟರ್ ಏನಿದ್ರು ಅವರನ್ನು ಜೈಲಿನಿಂದ ಬಿಡುಗಡೆ ಆಗಿ ಪರಪ್ನಗರ ಜೈಲಿಂದ ಈಚೆ ಬಂದ ತಕ್ಷಣಕ್ಕೆ ಸುಮಾರು 20 ಜನರ ಟೀಮ್ 4 ಕಡೆಗಳಲ್ಲಿ ಅಲರ್ಟ್ ಆಗಿತ್ತು. ಅವತ್ತು ಸಿದ್ದಾಪುರ ಮಹೇಶನನ್ನು ಅದೇ ಜಾಗದಲ್ಲಿ ಕೊಚ್ಚಿ ಕೊಲೆ ಮಾಡಿದ್ರು. ಈ ಪ್ರಕರಣದಲ್ಲಿ ಸುಮಾರು 20 ಜನ ಈಗಾಗಲೇ ಜೈಲಲ್ಲಿರುವಂಥದ್ದು. ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ 20 ಜನ ವಿಚಾರಣಾಧೀನ ಕೈದಿಗಳು ಜೈಲಲ್ಲಿದ್ದಾರೆ. ಆ ಜೈಲಲ್ಲಿ ಇದ್ದಂಥ ವೇಳೆಯಲ್ಲೇ ಈ ಸೆಲ್ಫಿ ಫೋಟೋನ ಈಗ ತೆಗೆದುಕೊಂಡಿರುವುದ್ರ ಬಗ್ಗೆ ಈಗ ಆ ಫೋಟೋ ಈಗ ಸಿಗ್ತಾ ಇರುವಂಥದ್ದು. ಈ ಫೋಟೋದಿಂದ ನಿಜಕ್ಕೂ ಮತ್ತೆ ಪರಪ್ನಗರ ಜೈಲಲ್ಲಿ ಮತ್ತೆ ಅಧಿಕಾರಿಗಳು ಸಿಬ್ಬಂದಿಗಳು ಅಲ್ಲಿ ದುಡ್ಡು ಕೊಟ್ಟರೆ ಅಂದರೆ ವಿಚಾರಣಾಧೀನ ಕೈದಿ ಆಗಿರೋದ್ರಿಂದ ಅವ್ರಿಗೆ ಡ್ರೆಸ್ ಹಾಕಬೇಕಾಗಿಲ್ಲ. ಅದೇ ಕಾರಣಕ್ಕೆ ಇವರಿಗೆ ಬೇಕಾದಂಥ ಬಟ್ಟೆ ಶೂ ಆಗಿರ್ಬೋದು ಎಲ್ಲವೂ ಕೊಡ್ತಾರೆ. ಅವರು ಬಿಂದಾಸ್ ಆಗಿ ಅಲ್ಲಿ ಕಾಲ ಒಂದ್ ರೀತಿಯಾಗಿ ಈ ಕೊಲೆ ಮಾಡೋದು ಟ್ರಿಪ್ಪಿಗೆ ಹೋಗೋದು ಅಲ್ಲ, ಕೊಲೆ ಮಾಡೋದು ಒಂದು ಟ್ರಿಪ್ಪಿಗೆ ಹೋಗೋದು, ರೆಸಾರ್ಟ್ ನಲ್ಲಿ ರೆಸ್ಟ್ ಮಾಡ್ಕೊಂಡು ಬರೋ ರೀತಿಯಲ್ಲಿ ಪರಪ್ಪನಗರ ಜೈಲ್ ಆಗಿದೆಯಾ ಅಂತ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಹಾಗೆ ಆಗ್ತಾ ಇದೆ. ಕೊಲೆ ಅನ್ನೋದು ಏನೋ ಒಂದು ಕೆಲಸ ಮಾಡ್ಕೊಂಡು ಬಂದಿದೀವಿ, ಒಂಚೂರು ರೆಸ್ಟ್ ತಗೊಳಕ್ ಇಲ್ಲಿಗೆ ಬಂದಿದೀವಿ ಅನ್ನೋ ರೀತಿಯಲ್ಲಿ ಇದ್ದಂಗಿದೆ. ಯಾವ ಶಿಕ್ಷೆ ಪಶ್ಚಾತ್ತಾಪ ಏನೂ ಇಲ್ಲ ಇಲ್ಲಿ. ಖಂಡಿತವಾಗ್ಲೂ ಅರವಿಂದ್, ನೆನ್ನೆ ಏನು ದರ್ಶನ್ ಫೋಟೋ ನೋಡಿದಾಗೂ ನಿಮಗೆ ಅದೇ ರೀತಿ ಅನ್ಸಿರುತ್ತೆ. ಯಾಕೆಂದರೆ ಅವ್ರು ಅಷ್ಟು ಬಿಂದಾಸಾಗಿ ಕಾಫಿ ಕುಡ್ಕೊಂಡು ಸಿಗರೇಟ್ ಕುಡ್ಕೊಂಡು ಚೇರ್ ಹಾಕ್ಕೊಂಡು ಅದ್ರ ಮುಂದೆ ಒಂದು ಟೇಬಲ್ ಹಾಕ್ಕೊಂಡು ಬಿಂದಾಸಾಗಿ ಅವರು ಅಲ್ಲೇ ಹರಟೆ ಹೊಡಿತಾ ಇರುವಂಥದ್ದು. ಈ ಫೋಟೋದಲ್ಲೂ ಅಷ್ಟೇ ಒಟ್ಟಿಗೆ ಎಲ್ಲರೂ ಗೋವಾ ಟ್ರಿಪ್ ಬಂದಿದ್ದೀರೋ ಅಥವಾ ಇನ್ಯಾವುದೋ ವಿದೇಶಕ್ಕೆ ಟ್ರಿಪ್ ಹೋಗಿದ್ದೀವೋ ಅನ್ನೋ ನಿಟ್ಟಿನಲ್ಲಿ ಅಷ್ಟು ರೀತಿಯ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳು, ಬ್ರ್ಯಾಂಡೆಡ್ ಚಪ್ಪಲಿಗಳು, ಶೂಗಳು ಹಾಕ್ಕೊಂಡು ಒಟ್ಟಿಗೆ ಸೆಲ್ಫಿ ತಗೊಂಡಿರುವಂಥದ್ದು. ಈ ಸೆಲ್ಫಿ ತಗೊಂಡು ಅವ್ರು ಕೆಲವರು ಹೊರಗಡೆ ಇರೋರಿಗೆ ಕಳಿಸ್ತಾರೆ, ಹೊರಗಡೆ ಇರೋರು ಅದನ್ನು ಸ್ಟೇಟಸ್ಗೆ ಹಾಕೋತಾರೆ. ಸ್ಟೇಟಸ್ಗೆ ಹಾಕೊಳ್ಳೋದ್ರ ಜೊತೆಗೆ ಆಪೋಸಿಟ್ ಟೀಮ್ಗೆ ಒಂದು ಮೆಸೇಜ್ ಪಾಸ್ ಮಾಡುವಂಥದ್ದು. ನೆಕ್ಸ್ಟು ನಮ್ಗೇನು ಮಾಡೋಕ್ಕಾಗೋದಿಲ್ಲ, ನಾವು ಜೈಲಲ್ಲಿದ್ದರೂ ಕೂಡ ಬಿಂದಾಸಾಗಿ ಇರ್ತೀವಿ ಅನ್ನೋ ಒಂದು ಮೆಸೇಜನ್ನು ಇವರು ಪಾಸ್ ಮಾಡುವಂಥದ್ದು. ಅದಕ್ಕೆ ಇಲ್ಲಿನ ಪರಿವರ್ತನೆ ಮಾಡಬೇಕಾದಂಥ ಜೈಲಿನ ಸಿಬ್ಬಂದಿಯ ಸಾಥ್ ನೀಡ್ತಾ ಇರುವಂಥದ್ದು. ಅವರಿಗೆ ಬೇಕಾದಂಥ ಬಟ್ಟೆ ಕೊಡ್ತಾರೆ, ಬೇಕಾದಂಥ ಶೂ ಕೊಡ್ತಾರೆ, ಅವರಿಗೆ ಸಿಗರೇಟು, ಟೀ, ಅಲ್ಲಿನ ಬೇರೆ ಮೊಬೈಲ್ ಅಂತೆ ಎಲ್ಲ ರೀತಿಯ ಗಾಂಜಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾರೆ. ಹಾಗಾಗಿ ಅವ್ರು ಮತ್ತೆ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡುವಂಥದ್ದು. ಪರಪ್ನಗರ ಜೈಲು ಬಂದು ಈ ರೀತಿಯಾಗಿ ದುಡ್ಡು ಖರ್ಚು ಮಾಡಿದ್ರೆ ಏನು ಬೇಕಾದ್ರೂ ಸಿಗುತ್ತೆ ಅಂತ ಅವ್ರು ಬಿಂದಾಸಾಗಿ ಮತ್ತೆ ವಾಪಸ್ ಬಂದು ಇದೇ ರೀತಿಯ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿ ಮತ್ತೆ ಭಾಗಿಯಾಗುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈ ಫೋಟೋ ನೋಡ್ತಾ ಇದ್ರೆ ಮೈಯೆಲ್ಲ ಉರಿಯಲ್ವೇನ್ರಿ? ಸಮಾಜದಲ್ಲಿ ನಾನು ನಿಯತ್ತಾಗಿರ್ತೀನಿ, ಸಮಾಜದಲ್ಲಿ ನಾನು ಚೆನ್ನಾಗಿರ್ತೀನಿ, ಸಮಾಜದಲ್ಲಿ ನಾನು ತಲೆ ಎತ್ಕೊಂಡು ನಡೆದಾಡ್ತೀನಿ, ತಲೆ ತಗ್ಗಿಸ್ದಲ್ಲಿ ನಡೆದಾಡ್ತೀನಿ ಅಂದ್ಕೊಳ್ಳುವಂಥವ್ರಿಗೆ